ಕಾರ್ತಿಕ ಅಮಾವಾಸ್ಯೆ ಮತ್ತು ದೀಪಾವಳಿ ಮಹತ್ವ. ಕಾರ್ತಿಕ ಅಮಾವಾಸ್ಯೆ. ಈ ಒಂದು ದಿನ ಮಾಡಿದ ಸಣ್ಣ ಕೆಲಸ ನಿಮ್ಮ ಕಠಿಣ ಬಡತನವನ್ನು ದೂರ ಮಾಡಿ ಐಶ್ವರ್ಯವಂತರನ್ನಾಗಿ ಮಾಡುತ್ತದೆ. ಶಿವ ಮತ್ತು ವಿಷ್ಣು ಇಬ್ಬರಿಗೂ ಅತ್ಯಂತ ಪ್ರಿಯವಾದ ಈ ಮಾಸದ ಅಮಾವಾಸ್ಯೆಯು ನವೆಂಬರ್ 19 ಬುಧವಾರ ಬೆಳಗ್ಗೆ 9:43 AM ನವೆಂಬರ್ 20 ಮಧ್ಯಾಹ್ನ 12:16 PM ಸಮಸ್ತ ದೋಷಗಳನ್ನು ನಿವಾರಿಸಿ ಸಮೃದ್ಧಿಯನ್ನು ತರುವ ಮಂಗಳಕರ ದಿನ. ಸೂರ್ಯೋದಯದ ಸಮಯದಲ್ಲಿಯೇ ತಿಥಿ ಬರುವುದರಿಂದ ಗುರುವಾರವೇ ಅಮಾವಾಸ್ಯೆಯನ್ನು ಆಚರಿಸಬೇಕು. ಪೂಜಾ ವಿಧಾನಗಳು ಮತ್ತು ಪುಣ್ಯಪ್ರಾಪ್ತಿ. ಸ್ನಾನ. ಈ ದಿನ ನದಿ ಅಥವಾ ಗಂಗಾಜಲ ಬೆರೆಸಿದ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಪೂರ್ಣ ಪುಣ್ಯ ಲಭಿಸುತ್ತದೆ. ದೇವತಾ ವೃಕ್ಷ. ಅರಳಿ, ಬೇವು, ಆಲದ ಮರಗಳಿಗೆ ಜಲವನ್ನು ಅರ್ಪಿಸಿ ನಮಸ್ಕರಿಸುವುದರಿಂದ ನವಗ್ರಹ ದೋಷಗಳು ದೂರವಾಗಿ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಶಿವಾರಾಧನೆ. ಸಾಲ ನಿವಾರಣೆಗೆ. ಸಾಲಗಳು ಶೀಘ್ರವಾಗಿ ತೀರಲು ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿ. ಲಕ್ಷ್ಮೀ ಪೂಜೆ. ಐಶ್ವರ್ಯಕ್ಕೆ. ಲಕ್ಷ್ಮೀದೇವಿಯ ಮುಂದೆ ತುಪ್ಪದ ದೀಪವನ್ನು ಪೂರ್ವ, ಉತ್ತರ, ಈಶಾನ್ಯ ದಿಕ್ಕಿಗೆ ಮುಖ ಮಾಡುವಂತೆ ಬೆಳಗಿಸಿ. ದೀಪಾರಾಧನೆ. ತೆಂಗಿನಕಾಯಿ ದೀಪ, ಅಕ್ಕಿ ಹಿಟ್ಟಿನ ದೀಪ ಮತ್ತು 365 ಬತ್ತಿಗಳ ದೀಪಾರಾಧನೆ ಮಾಡುವುದರಿಂದ ವರ್ಷವಿಡೀ ಪೂಜೆ ಮಾಡಿದ ಪುಣ್ಯ ಲಭಿಸಿ ಇಷ್ಟಾರ್ಥಗಳು ನೆರವೇರುತ್ತವೆ. ದೋಷ ನಿವಾರಣೆ ಮತ್ತು ರಕ್ಷಣೆ. ದೀಪಾವಳಿಯ ವಿಶೇಷ. ಕಾರ್ತಿಕ ಅಮಾವಾಸ್ಯೆಯ ದಿನವೇ ದೀಪಾವಳಿ ಹಬ್ಬ ಇರುವುದರಿಂದ ಮನೆಯ ತುಂಬೆಲ್ಲ ಸಾಲು ದೀಪಗಳನ್ನು ಬೆಳಗಿಸುವುದರಿಂದ ಲಕ್ಷ್ಮೀದೇವಿ ಮನೆಯತ್ತ ಆಕರ್ಷಿತಳಾಗುತ್ತಾಳೆ. ಪಿತೃದೋಷ ನಿವಾರಣೆ. ಪಿತೃಗಳ ಕೋಪ ಕಡಿಮೆ ಮಾಡಲು ಅವರಿಗೆ ತರ್ಪಣ ನೀಡಿ. ಕಾಗೆಗಳಿಗೆ ಅನ್ನದಾನ ಮಾಡಿ. ದೃಷ್ಟಿದೋಷ ನಿವಾರಣೆ. ಮನೆಗೆ ದುಷ್ಟಶಕ್ತಿಗಳು ಪ್ರವೇಶಿಸದಿರಲು ಸಂಜೆ 6 ಗಂಟೆಯ ನಂತರ ಧೂಪಕ್ಕೆ ಬಿಳಿ ಸಾಸಿವೆ ಹಾಕಿ ಮನೆಯ ಕೋಣೆಗಳಿಗೆ ತೋರಿಸಿ ಅರಿಶಿನ ಕುಂಕುಮ ಹಚ್ಚಿದ ಕುಂಬಳಕಾಯನ್ನು ಮನೆಯ ಬಾಗಿಲಿಗೆ ಕಟ್ಟಿ ಆರತಿಯನ್ನು ಬೆಳಗಿಸಿ. ದಾನದ ಮಹತ್ವ. ಈ ಎಲ್ಲ ಆಚರಣೆಗಳ ಜೊತೆಗೆ ಹಸಿದವರಿಗೆ ತಪ್ಪದೆ ಅನ್ನದಾನ ಮತ್ತು ವಸ್ತ್ರದಾನ ಮಾಡುವ ಮೂಲಕ ಕೋಟಿ ಜನ್ಮಗಳ ಪುಣ್ಯವನ್ನು ಪಡೆದು ದೇವರ ಅನುಗ್ರಹ ಮತ್ತು ಲಕ್ಷ್ಮೀ ಕೃಪೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು.